ವಿಶ್ವವಿಖ್ಯಾತ ಬೆಂಗಳೂರು ಕರಗ ಉತ್ಸವಕ್ಕೆ ದಿನ ನಿಗದಿಯಾಗಿದೆ. ಬಿಸಿಲ ಬೇಗೆಯ ನಡುವೆ ಮಲ್ಲಿಗೆ ಘಮದ ಇತಿಹಾಸ ಪ್ರಸಿದ್ಧ ಕರಗ ಮಹೋತ್ಸವಕ್ಕೆ ಸಿದ್ಧತೆ ನಡೀತಾ ಇದೆ. ಆದರೆ ಧರ್ಮರಾಯ ದೇವಾಲಯಕ್ಕೆ ಅದೊಂದು ಸಂಕಷ್ಟ ಎದುರಾಗಿದ್ದು ಕರಗ ಮಹೋತ್ಸವಕ್ಕೆ ಅಡ್ಡಿಯಾಗಲಿದೆಯಾ ಅನ್ನುವಂಥ ಆತಂಕ ಕಾಡ್ತಾ ಇದೆ. ಬೆಂಗಳೂರು ಕರಗ ನಗರದ ಸಾಂಸ್ಕೃತಿಕ ಐತಿಹಾಸಿಕ ಪರಂಪರೆಯ ಹೆಗ್ಗುರುತು. ಹೂವಿನ ದಂಡೆಯನ್ನ ಹೊತ್ತು ಸಾಗುವ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಮಹೋತ್ಸವಕ್ಕೆ ಡೇಟ್ ಫಿಕ್ಸ್ ಆಗಿದೆ. ಏಪ್ರಿಲ್ 4ರಿಂದ 14ರವರೆಗೆ ನಡೆಯಲಿದೆ. ಚೈತ್ರ ಪೌರ್ಣಿಮೆಯ ಬೆಳದಿಂಗಳ ಬೆಳಕಲ್ಲಿ ಕರಗ ಕಣ್ತುಂಬಿಕೊಳ್ಳಲು ಸಿಲಿಕಾನ್ ಸಿಟಿ ಮಂದಿಯೂ ಕಾತರರಾಗಿದ್ದಾರೆ. ರಾಜಧಾನಿಗೆ ರಾಜಕಳೆ ಕೊಡುವ ಬೆಂಗಳೂರು ಕರಗವನ್ನ ಈ ಬಾರಿಯೂ ಎ ಜ್ಞಾನೇಂದ್ರ ಹೊರಲಿದ್ದಾರೆ. ಏಪ್ರಿಲ್ 4ನೇ ತಾರೀಕು ಧ್ವಜಾರೋಹಣ ರಾತ್ರಿ, ಏಪ್ರಿಲ್ 12ನೇ ತಾರೀಕು ಚೈತ್ರ ಪೌರ್ಣಮಿಗೆ ವಿಶ್ವವಿಖ್ಯಾತ ಬೆಂಗಳೂರು ಕರಗ, ಏಪ್ರಿಲ್ 14ಕ್ಕೆ ಧ್ವಜ ಆವರಣ ಅಂದರೆ ಏಪ್ರಿಲ್ 14ಕ್ಕೆ ಕರಗ ಮುಗಿಯುತ್ತೆ. 11 ದಿವಸ ಕಾರ್ಯಕ್ರಮ ಇದು. ಆದ್ರೆ ಇಲ್ನೋಡಿ, ಜೆಸಿಬಿ ಘರ್ಜನೆ, ಬಾಯಿ ಬಿಟ್ಟಿರೋ ಕಂಬಿಗಳು, ರಸ್ತೆ ಕಾಮಗಾರಿ, ಇದುವೇ ಇದೀಗ ಕರಗ ಉತ್ಸವಕ್ಕೆ ಭೀತಿ ಹುಟ್ಟಿಸಿದೆ. ಹೌದು, ಕಳೆದ 2 ತಿಂಗಳಿಂದ ಧರ್ಮರಾಯ ದೇವಸ್ಥಾನ ಮುಂಭಾಗ ಎಸ್ಪಿ ರೋಡ್ನಲ್ಲಿ ನಡೀತಾ ಇರೋ ರಸ್ತೆ ಕಾಮಗಾರಿ ಮುಗಿಯೋ ಲಕ್ಷಣ ಕಾಣಿಸ್ತಿಲ್ಲ. ಆಮೆಗತಿಯಲ್ಲಿ ಸಾಕ್ತಾ ಇರೋ ಕಾಮಗಾರಿ ಕರಗಕ್ಕೆ ಅಡಚಣೆ ಉಂಟು ಮಾಡುತ್ತಾ ಅಂತ ಧರ್ಮರಾಯ ದೇವಸ್ಥಾನದ ಆಡಳಿತ ಮಂಡಳಿ ಗರಂ ಆಗಿದೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿಗೆ ಪತ್ರ ಬರೆಯುವುದಾಗಿ ತಿಳಿಸಿದೆ. ಆದ್ರೆ ಈ ಬಗ್ಗೆ ಸ್ಥಳೀಯ ಚಿಕ್ಕಪೇಟೆ ಶಾಸಕ ಉದಯ್ ಗರುಡಾಚಾರ್ ಮಾತ್ರ ಭರವಸೆಯ ಹೊದಿಕೆ ಹೊದಿಸಿದ್ದಾರೆ. ಇನ್ನು ಕರಗ 62 ದಿವಸ ಇದೆ ಶುರು ಆಗೋದಕ್ಕೆ. ಇದು ನಾವು ಅಷ್ಟತ್ರ ಇಟ್ಕೊಂಡು ಇವರು ಲೆಕ್ಕಾಚಾರದಲ್ಲಿ ಹಿಂಗೆ ಮಾಡಿದ್ರೆ ಇನ್ನೂ 3-4 ತಿಂಗಳಾದರೂ ಆಗಲ್ಲ. ಆವಾಗ ಹತ್ರ ಬಂದಾಗ ನಾವು ಇದು ಮಾಡೋದಕ್ಕಿಂತ ಫಸ್ಟೇ ಹೇಳ್ತಾ ಇದ್ದೀರಿ, ದಯವಿಟ್ಟು ಎಚ್ಚೆತ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಮತ್ತು ಇದನ್ನು ಇದ್ರ ಮುಖಾಂತರ ನಾವು ದೇವಸ್ಥಾನದವರು ಸೇರಿ ನಾವು CMಗೆ ಮತ್ತು DCMಗೆ ಮತ್ತು BBMP ಕಮಿಷನರ್ಗೆ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೂ ಮನವಿ ಪತ್ರನೂ ಸಲ್ಲಿಸಕ್ಕಿದ್ದೀರಿ ಸರ್. ಯಾಕಂದರೆ ಕರಗ ಅಂದರೆ ನಮ್ಮ ಪ್ರತಿಷ್ಠಿತವಾದ ಹಬ್ಬ, ಅದು ನಮ್ಮ ಕರ್ನಾಟಕ ರಾಜ್ಯದ್ದೇ. ಆ ದೃಷ್ಟಿಯಿಂದ ಅದಕ್ಕೆ ಮುಂಚೆ ಇದಾಗಲೇಬೇಕು ಅಂತ ನಾವೆಲ್ಲರೂ ಒತ್ತಾಯ ಮಾಡಿದ್ದೀವಿ. ಅವರು ಹೇಳಿದ್ದಾರೆ, ಹೆಂಗಾನ ಮಾಡಿ ಮಾರ್ಚ್ ತಿಂಗಳೊಳಗೆ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ರು. ಒಟ್ನಲ್ಲಿ ಬೆಂಗಳೂರು ಕರಗ ಕಣ್ತುಂಬಿಕೊಳ್ಳಲು ಲಕ್ಷಾಂತರ ಕಣ್ಣುಗಳು ಕಾತರದಿಂದ ಕಾಯ್ತಾ ಇವೆ. ಆದಷ್ಟು ಬೇಗ ಕಾಮಗಾರಿ ಮುಗಿದು ಐತಿಹಾಸಿಕ ಕರಗಕ್ಕೆ ಯಾವುದೇ ಅಡಚಣೆ ಆಗದೇ ಇರಲಿ ಅನ್ನೋದೇ ಭಕ್ತರ ಆಶಯ. ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.